ವಿದ್ಯಾರ್ಥಿಗಳ ವಿರೋಧಿ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿಗೆ, ಮಹಿಳಾ ವಿರೋಧಿ ಅನುರಾಗ್ ಠಾಕೂರ್ಗೆ, ಪ್ರಿಯಾಂಕಾ ಗಾಂಧಿರವರನ್ನು ಅಪಮಾನಿಸಿದ ರಣೆ ಏಡಿಗೆ, ರಣೆ ಏಡಿ ಬಿಜೆಪಿಗೆ, ರಣೆ ಏಡಿ ಬಿಜೆಪಿ ಸಂಸದರಿಗೆ ಗಲ್ಲಿಗೇರಿಸಿ 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 ಗಲ್ಲಿ. ನಮ್ಮ ನೆಚ್ಚಿನ ನಾಯಕರು ಹಾಗೂ ಸಂಸದರಂತ ಶ್ರೀಮತಿ ಪ್ರಿಯಾಂಕಾ ಗಾಂಧಿರವರು ಏನು ದೇಶದಲ್ಲಿ ಮಹಿಳೆಯರನ್ನ ಅಪಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿಗಳನ್ನ ಹಾಗೂ ಕೊಲೆಗಡಿಗರನ್ನ ಸಮರ್ಸ್ಕೊಂಡಿರ್ತಕ್ಕಂಥ ಒಬ್ಬ ರಣಗೇಡಿ ಸಚಿವ ಅಂದರೆ ಅದು ಪ್ರಹ್ಲಾದ್ ಜೋಶಿ. ಇವತ್ತು ಸಂಸತ್ನಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡ್ತೀವಿ ಅನ್ನತಕ್ಕಂಥ ಹೇಳಿಕೆ ನೀಡಿದ್ದಾರೆ. ಅವ್ರು ಹೇಳಿಕೆ ನೀಡೋಕ್ಕಿಂತ ಮುಂಚೆ ಅವರು ಏನು ಹೇಳಿಕೆ ನೀಡಿದ್ದಾರೆ ಅನ್ನತಕ್ಕಂಥ ಅರಿವು ಸಹ ಅವ್ರಿಗಿಲ್ಲ. ಮಹಿಳೆಯರನ್ನ ವಿರೋಧ ಮಾಡಿರ್ತಕ್ಕಂಥ ಶಿಕ್ಷಣ ಸಚಿವರನ್ನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಶಿಕ್ಷಣ ಸಚಿವರನ್ನ ಮಾಡಿದ್ದಾರೆ. ಅದು ಶಿಕ್ಷಣ ಕ್ಷೇತ್ರಕ್ಕೆ ಅಪಮಾನ. ಅವರು ವಿದ್ಯಾರ್ಥಿಗಳ ವಿರೋಧಿಗಳು. ಅಂತಹ ಮನಸ್ಥಿತಿ RSS BJPಯ ಮನಸ್ಥಿತಿ ಇರತಕ್ಕಂಥ ಪ್ರಹ್ಲಾದ್ ಜೋಶಿಗೆ ಇವತ್ತು ನೇಮಕ ಮಾಡಿರ್ತಕ್ಕಂಥದ್ದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮತ್ತೊಬ್ಬ ರಣಯೇಡಿ ಅನುರಾಗ್ ಠಾಕೂರ್ ಅವರು ಇವತ್ತು RSS ಕಚೇರಿಗೆ ಬಂದರೆ ಗೋಮೂತ್ರ ಕುಡಿಸ್ತೀವಂತ. ಗೋಮೂತ್ರ ಕುಡಿಸೋದು, ಗೋಮೂತ್ರ ಕುಡಿಯೋದು ಅದು ಅವರವರ ವೈಯಕ್ತಿಕ ಇಚ್ಛೆ. ಆದರೆ RSSನಲ್ಲಿ ಯಾವ ತರಬೇತಿ ಪಡಿತಾ ಇದ್ದಾರೆ ಅಂದರೆ ಗೋನ ದೇವರು ಅಂತ ಪೂಜೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ಅನೇಕ ಜನ ಗೋವಿನ ತಾಯಿ ಅಂತ ಪೂಜೆ ಮಾಡ್ತಾರೆ. ಆದರೆ ಗೋ ಹೆಸರಿನಲ್ಲಿ ಪೂಜೆ ಮಾಡಿ ಅಯೋಧ್ಯೆಯಲ್ಲಿ ಪೂಜೆ ಮಾಡಿ ಅಯೋಧ್ಯೆ ಉಂಡಿನೇ ಕದ್ದಂಥ ಕಳ್ಳರು ಯಾರಾದ್ರಿದ್ರೆ ಅದು BJPಯ ಪಕ್ಷದವರು, BJP ಸಂಸದರು, BJP ಪಕ್ಷದ ಕಾರ್ಯಕರ್ತರು, ಅದರಲ್ಲೂ ವಿಶೇಷವಾಗಿ RSS ಬೆಂಬಲಿತ ಹಿಂದೂ ಸಂಘಟನೆಯವರು. ಇವತ್ತು ಸಂಸತ್ನಲ್ಲಿ ಮಾನನಷ್ಟ ಮೊಕದ್ದಮೆ ಆಗ್ತಿದೆ. ಮಾನ ಮರ್ಯಾದಿಲ್ದಿರೋರು ಇವತ್ತು ಶಿಕ್ಷಣ ಸಚಿವರಾಗಿದ್ದಾರೆ. ಅದ್ರ ಜೊತೆಲಿ ಕರ್ನಾಟಕದಲ್ಲಿ ಭರತ್ ಶೆಟ್ಟಿ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಪೊಲೀಸ್ ಅವ್ರನ್ನ ನಾಯಿ ಅಂತ ಹೇಳಿದ್ದಾರೆ. ಪೊಲೀಸ್ ಇಲಾಖೆ ಯಾಕೆ ಇವತ್ತು ಅವ್ರ ಮೇಲೆ ಕ್ರಮ ತಗೊಂತ ಇಲ್ಲ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ವಿಷಯನ ನಾವು ಇವತ್ತು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಿಗೂ ಹೇಳಿದ್ದೀವಿ, ದೂರು ಕೊಟ್ಟಿದ್ದೀವಿ. ಅವನ್ನ ಕೂಡಲೇ ಬಂಧಿಸಬೇಕು. ಇನ್ನು CT ರವಿ ಅಂತ ಒಬ್ಬ ಕಿಡಿಗೇಡಿ ಮತ್ತೊಬ್ಬ ಇಲ್ಲ. ಅವನು ಮುಸ್ಲಿಂ ಹೆಸರಿನಲ್ಲಿ ರಾಜಕೀಯ ಲಾಭ ಪಡೆಯಲಿಕ್ಕೋಸ್ಕರ ಪೊಲೀಸ್ ಅವರು ನೋಟಿಸ್ ಕೊಡಕ್ಕೆ ಹೋದ್ರೆ ನೋಟಿಸ್ನೇ ತಿರಸ್ಕರಿಸಿ ಇವತ್ತು ಪೊಲೀಸ್ ಅವ್ರನ್ನೇ ಧಿಕ್ಕಾರ ಅಂತ ಕೂಗಿದ್ದಾನೆ. ಮತ್ತೊಬ್ಬ ರಣಯೇಡಿ ಯಶ್ಪಾಲ್ ಶರ್ಮಾ ಸುವರ್ಣನವನು, ಅವನು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳಿಸಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಸಹ ಪೊಲೀಸ್ ಅವರು ಇವ್ರನ್ನ ಬಂಧಿಸ್ತಾ ಇಲ್ಲ. ಕೇವಲ ನೆಪಮಾಚಿಗೆ ಪ್ರಕರಣ ದಾಖಲಿಸಲ್ಲ, ರಾಜ್ಯದಲ್ಲಿ ಅಶಾಂತಿನ ಸೃಷ್ಟಿ ಮಾಡತಕ್ಕಂಥ ಇಂಥ ಕಿಡಿಗೇಡಿಗಳನ್ನ ಬಂಧಿಸಿ ಗಡಿಪಾರು ಮಾಡಬೇಕಂತ ಈ ಪ್ರತಿಭಟನೆ ಮೂಲಕ